ವೆಲ್ಕಮ್ ಟು V3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಚಳಿಗಾಲಕ್ಕೆ ಶೀತಕ್ಕೆ ಎಲ್ಲದಕ್ಕೂ ಆಗುವಂತಹ ಒಂದು ರಸಮ್ ಮಾಡಿ ತೋರಿಸ್ತೀನಿ. ಕಾಳು ಮೆಣಸಿನ ರಸಮ್ ಇದು. 1 ಚಮಚ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ 1 ಚಮಚ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಇವಾಗ ನಾವು ಚೆನ್ನಾಗಿ ಜಜ್ಕೊಳ್ಬೇಕು. ಈ ಥರ ಮೊದಲಿನವರೆಲ್ಲ ಶೀತ ಕೆಮ್ಮ ಇವೆಲ್ಲ ಬಂದರೆ ಉಂಟಲ್ಲ, ಇದೇ ಥರ ರಸಮ್ ಮಾಡಿಕೊಂಡು ಊಟ ಮಾಡ್ತಿದ್ರು ಮತ್ತು ಕುಡಿತಾ ಇದ್ದರು ಅವರು. ಇವತ್ತು ಅದನ್ನೇ ಮಾಡೋಣ. ಇದು ನುಣ್ಣಗೆ ಏನಾಗೋದು ಬೇಡ, ತರಿಯಾಗಿ ನಾವು ಇವಾಗ ಇದನ್ನು ಜಜ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಗೆ ನುಣ್ಣಗೆ ಏನು ಜಜ್ಕೊಳ್ಳೋದು ಬೇಡ, ಜಸ್ಟ್ ತರಿಯಾಗಿ ಜಜ್ಕೊಂಡ್ರೆ ಸಾಕು. ಈ ಥರ ಜಜ್ಜಿ ಇಟ್ಕೊಳ್ಬೇಕು. ಸಖತ್ತಾಗುತ್ತೆ ಫ್ರೆಂಡ್ಸ್ ಈ ರಸಮು. ಥಂಡಿ ಎಲ್ಲ ಇದ್ದರೆ ಉಂಟಲ್ಲ ಓಡಿ ಹೋಗುತ್ತೆ. ಇವಾಗಂತೂ ಚಳಿ ಸಿಕ್ಕಾಪಟ್ಟೆ, ಊರಲ್ಲೂ ಸಿಕ್ಕಾಪಟ್ಟೆ ಚಳಿ, ಬೆಂಗಳೂರಲ್ಲಂತೂ ಬಿಡಿ ಕೇಳೋದೇ ಬೇಡ. ಶೀತ ಕೆಮ್ಮ ಎಲ್ಲದೂ ಬರುತ್ತೆ. ಈ ಥರ ಒಂದು ರಸಮ್ ಮಾಡಿಕೊಂಡು ಊಟ ಮಾಡಿದ್ರೆ ಅಥವಾ ಇದು ರಸಮನ್ನೇ ಲೋಟಕ್ಕೆ ಹಾಕ್ಕೊಂಡು ಕುಡಿದ್ಬಿಟ್ರೆ ಉಂಟಲ್ಲ, ಎಂಥ ಕೆಮ್ಮ ಚಳಿ ಇದ್ರೂ ಓಡಿ ಹೋಗಬೇಕು. ಇಷ್ಟಾದರೆ ಸಾಕು. ಇವಾಗ ತೆಗೆದಿಟ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ಈಗ 2ರಿಂದ 3 ಚಮಚ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಯಿತು, ಸಾಸಿವೆನ ಹಾಕ್ಕೊಳ್ಳೋಣ. ಇವಾಗ ಕರಿಬೇವು ಸೊಪ್ಪನ್ನು ಹಾಕೊಳ್ಳೋಣ. ಆದಷ್ಟು ಫ್ರೆಶ್ ಇರುವಂತಹ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ. ನಂತರ 1 ಒಣಮೆಣಸನ್ನು ಹಾಕೊಳ್ಳೋಣ. ಫ್ರೈ ಮಾಡ್ಕೊಳ್ಳಿ. ಇವಾಗ ಕುಟ್ಟಿರುವಂತಹ ಈ ಕಾಳು ಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕಬೇಕು. ಆ ಘಮ ನೋಡಿ, ಹಾಕುವಾಗಲೇ ಪರಿಮಳ ಅಷ್ಟು ಬರ್ತಾ ಇದೆ, ಕಾಳು ಮೆಣಸಿನ ಫ್ಲೇವರ್. ಇವಾಗ 1 ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಕೊಂಡಿದ್ದೀನಿ. ಅದರ ನೀರನ್ನು ಇವಾಗ ನಾನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನೊಂದು 2 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ತೀನಿ. ಒಂದು ಅರ್ಧ ಚಮಚಷ್ಟು ಅರಿಶಿಣನ ಹಾಕ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಒಂದು ಸಣ್ಣ ತುಂಡು ಬೆಲ್ಲ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಹುಳುಳಿ ಸಿಹಿ ಖಾರ ಚೆನ್ನಾಗಿರುತ್ತೆ. ಇದ್ರ ಟೇಸ್ಟು ಯಾವ ಥರ ಬರುತ್ತಂದರೆ, ಈ ಸಿರ್ಸಿ ಆ ಕಡೆ ಎಲ್ಲ ಅಪ್ಪೆ ಹುಳಿ ಅಂತೇಳಿ ಮಾಡ್ತಾರೆ. ಸ್ವಲ್ಪ ಸ್ವೀಟಾಗಿ ಖಾರ ಆಗಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಇದು ಒಂದು ಸಣ್ಣ ಬೆಲ್ಲ ಹಾಕಿದರೆ ಸೇಮ್ ಅಪ್ಪೆ ಹುಳಿ ಮಾಡ್ತೀವಲ್ಲ ಅದೇ ಟೇಸ್ಟು. ಅವರು ಮಾವಿನಕಾಯಿ ಹಾಕಿ ಆ ಥರನ ಮಾಡ್ತಾರೆ, ಅದೇ ಟೇಸ್ಟ್ ಬರುತ್ತೆ. ನಮ್ಮ ಅತ್ತಿಗೆ ಮಾಡ್ತಾರೆ.
ಇದು ಅದೇ ಟೇಸ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಕುಡಿಬೋದು, ಹೀಗೆ ಲೋಟಕ್ಕೆ ಹಾಕ್ಕೊಂಡು ಕುಡಿಬೋದು, ಅಷ್ಟು ಒಳ್ಳೆಯದಾಗುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ರಸಮ್ ರೆಡಿ ಆಯಿತು ನೋಡಿ. ಒಂದು ವೈಟ್ ರೈಸ್ ಇದ್ರೆ ಆಯಿತು. ಈ ಥರ ರಸಮ್ 1 ನಿಮಿಷಕ್ಕೆ ರೆಡಿಯಾಗಿ ಹೋಗುತ್ತೆ ನೋಡಿ. ಎಷ್ಟು ಬೇಗ ರಸಮ್ ರೆಡಿ ಆಯಿತು. ವೈಟ್ ರೈಸ್ ಜೊತೆ ಇವಾಗ ರಸಮ್ನ ಹಾಕೋಣ. ಸಖತ್ತಾಗುತ್ತೆ ಫ್ರೆಂಡ್ಸ್, ಖಾರ ಖಾರ ಆಗಿ ಚೆನ್ನಾಗಿರುತ್ತೆ. ಸೈಡಿಗೆ 2 ಹಪ್ಪಳ ಇಟ್ಕೊಳ್ಳೋಣ ನೋಡಿ. ಸೂಪರ್ ಆದಂತಹ ಊಟ ರೆಡಿ ಆಯಿತು ನೋಡಿ. ಸೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹೀಗೆ ನಾನು ಹಾಕೋ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.